ಇನ್ವಿಟೇಷನ್ ಕೊಡೋದು ನೋಡ್ಬಿಟ್ಟು ನನ್ನ ಇವರೆಲ್ಲ ತುಂಬ ಜನ ಹೇಳಿದ್ರು, ನಮಗೆ ಭಯ ಆಗ್ತಿದೆ ಡಾಲಿ ಮದುವೆಗೆ ಎಷ್ಟು ಜನ ಬಂದ್ಬಿಡ್ತಾರೋ ಅಂತ ಹೇಳ್ಬಿಟ್ಟು ಅಷ್ಟು ಜನಕ್ಕೆ ಇನ್ವಿಟೇಷನ್ ಕೊಟ್ಟಿದ್ದಾರೆ. ಮತ್ತು ಅದ್ರ ಬಗ್ಗೆ ಹೇಳೋದಾದರೆ ಇವತ್ತು ಏನೆಲ್ಲ ಪ್ಲಾನ್ ಆಗಿದೆ ಸರ್, ಎಷ್ಟು ಜನ ಬರ್ಬೋದು ಅಂತ? ಈಗ ಊಟನೇ 30,000 ಜನಕ್ಕೆ ಪ್ಲ್ಯಾನ್ ಮಾಡಿ ಅಡುಗೆ ಮಾಡಿಸಾಗಿದೆ ಮೇಡಮ್. ಫ್ಯಾನ್ಸ್ ಮತ್ತು ಏನಿವೆ ಅರುಣಣ್ಣ ಆಗಲೇ ಹೇಳ್ದಂಗೆ VIP ಬೇರೆ ಈಗ ಮೆನು, ಇವ್ರಿಗೆ ಬೇರೆ ಮೆನು ಅಂತ ಒಂದೇನಿಲ್ಲ. ಸೊ ಎಲ್ಲರಿಗೂ ಮೆನುನ 30,000 ಮಾಡಿದ್ದೀವಿ. ಬಟ್ ಸ್ವಲ್ಪ ವಿಂಗಡಣೆ ಆಗಿದೆ. ಕೌಂಟ್ರ್ 1, ಕೌಂಟ್ರ್ 2, ಕೌಂಟ್ರ್ ಆ ಥರ ಒಂದು 7-8 ಕೌಂಟ್ರ್ ಇದೆ. ಆಮೇಲೆ ಸ್ವಲ್ಪ ಎಲೆ ಊಟಕ್ಕಿದೆ ಆಪ್ಷನ್ ಇದೆ. ಊರಿನ ಕಡೆ ಬಂದವರಿಗೆಲ್ಲ ಎಲೆ ಊಟ ಮಾಡ್ಬೋದು. ಸೊ ಪ್ರತಿಯೊಂದು ಸಿಸ್ಟಮೆಟಿಕ್ ಆಗಿದೆ. ಜನ ನಮ್ಮ ಖುಷಿ ಏನಂದರೆ ಈಗ ಬಂದು ಇದೆಲ್ಲನೂ ಡಾಲಿ ಸರ್ ಆಸೆ ಪಟ್ಟಿದ್ದು ಮೆನು, ಫುಡ್ ಮೆನು ಆಗ್ಬೋದು, ಪ್ರತಿಯೊಂದು ಎಂಜಾಯ್ ಮಾಡಿ ಖುಷಿಯಾಗಿ ಹೋದರೆ ಅದೇ ಸಂತೋಷ ಇದೆ ಇವತ್ತು. ಯಾವುದು ಇದಕ್ಕೆ ಅವ್ರ ಹಳ್ಳಿ ಕಡೆದು ಏನಾದರೂ ಐಟಮ್ಸ್ ಅಲ್ಲ, ಅವ್ರಿಗೆ ಒಬ್ಬಿಟ್ಟು ಊಟ. ಅಲ್ಟಿಮೇಟ್ಲಿ ಏನಂದರೆ ಒಬ್ಬಟ್ಟು ಊಟ ಬೇಕು ಅನ್ನೋದೇ ಫಸ್ಟ್ ಡಾಲಿ ಸರ್ ಆಸೆ. ರಾತ್ರಿನೇ ಬಂದು ಎಲ್ಲ ಒಬ್ಬಿಟ್ಟು ತಿನ್ಕೊಂಡು ಬಂದಿದ್ದೀವಿ. ರಾತ್ರಿನೇ ಬಂದು ಡಾಲಿ ಸರ್ ಬಂದು ಏನಿದೆ ಟೇಸ್ಟ್ ಎಲ್ಲ ನೋಡಿ, ಫಸ್ಟು ಫ್ಯಾನ್ಸ್ ಏನು ಟೇಸ್ಟ್ ಮಾಡಿದ್ರು ಅಂತ ನೋಡಿ ನೆನ್ನೆ ನೈಟ್ ಎಲ್ಲ ಬಿಸಿ ಬಿಸಿ ಒಬ್ಬಿಟ್ಟು ತಿನ್ಕೊಂಡು ಬಂದಿದ್ದೀವಿ. ನಾವು ಆಗಲೇ ನೆನ್ನೆ ನೈಟೇ ನೋಡಿದ್ವಿ ಟ್ರಯಲ್. ಡಾಲಿ ಮತ್ತು ಧನ್ಯತಾದ ಏನಾದರೂ ಸ್ಪೆಷಲ್ ಆಗಿ ಏನಾದರೂ ಏನು ಸಜೆಷನ್ಸ್ ಇತ್ತಾ? ಈ ಕಲರ್ ಬೇಕು ನಮಗೆ, ಈ ಥೀಮಲ್ಲಿ ಇರಬೇಕು, ಫ್ಲವರ್ಸ್ ಒಬ್ಬೊಬ್ರು ಹೇಳಿರ್ತಾರೆ ಯಾವ ಕಲರ್ ಯೂಸ್ ಮಾಡಬೇಕು ಅಂತ, ಯಾಕಂದರೆ ಅವ್ರ ಫೇವ್ರೇಟ್ ಕಲರ್ಸ್. ಆ ಥರದ್ದು ಏನಾದರೂ ಸ್ಪೆಷಲ್ ರಿಕ್ವೈರ್ಮೆಂಟ್ಸ್ ಇತ್ತಾ? ಅದರ್ವೈಸ್ ನೀವಿಬ್ಬರೇ ಸೇರಿ ಎಲ್ಲ ಇಲ್ಲ, ಎಲ್ಲರೂ ಸೇರಿ ಮಾತಾಡಿ ಒಂದು ಕನ್ಕ್ಲೂಷನ್ಗೆ ಬಂದು, ಅಂದರೆ ಯಾವುದೇ ಒಂದೊಂದು ಇಂಟ್ರಾಕ್ಷನ್ ನಡೆಯುತ್ತೆ. ನಾವು ಧ್ರುವ ಮಾತಾಡ್ತೀವಿ, ನಮ್ಮಿಬ್ಬರ ನಡುವೆ ಆಗಿದ್ದನ್ನು ಅವ್ರಿಗೆ ಹೇಳ್ತೀವಿ, ಕೊನೆಗೆ ಅವರಿಬ್ಬರು ಯೋಚನೆ ಮಾಡಿ ನಮಗೆ ಹೇಳ್ತಾರೆ. ಆಮೇಲೆ ಒಂದು ಅಂದರೆ ಮಿನಿಮಮ್ ಒಂದು 8-10 ಮೀಟಿಂಗ್ ಆಗಿದೆ. ಆಗಿ ಒಂದು ಕನ್ಕ್ಲೂಷನ್ಗೆ ಬಂದಿದೆ. ಇದು ಎಲ್ಲವೂ ನಮ್ಮದೇ ಅಂತಲ್ಲ, ಡಾಲಿ ಮತ್ತು ಧನ್ಯತಾ ಅವರ ಕೆಲವು ಇನ್ಪುಟ್ಸ್ಗಳು ಬಹಳ ಮುಖ್ಯ ಆಗುತ್ತೆ. ಯಾಕಂದರೆ ಅವರು ಇಷ್ಟವೂ ನಮ್ಮ ಕೆಲಸ ಆಗಬೇಕಾಗಿದೆ. ನಾವು ಕಾನ್ಸೆಪ್ಟನ್ನು ಹೇಳಿ ಇದು ಮಾಡೋದು ಅದು ಇಷ್ಟ ಆಯಿತು. ಆಮೇಲೆ ಗಿಲ್ಲರೆಲ್ಲ ಯಾವ ಥರ ಏನು ಅನ್ನೋದನ್ನೆಲ್ಲ ಎಲ್ಲರೂ ಸೇರಿ ಡಿಸೈಡ್ ಮಾಡಿದ್ದು. ಯಾಕಂದರೆ ಅವರ ಬಟ್ಟೆ ಕಲ್ಲರಿಗೆ ಹೊಂದುವಂತಹ ಫ್ಲವರ್ಸ್ ಇರಬೇಕು, ಬಟ್ಟೆ ಕಲ್ಲರಿಗೆ ಹೊಂದುವಂತಹ ಬ್ಯಾಕ್ಡ್ರಾಪ್ ಇರಬೇಕು. ಯಾಕೆಂದರೆ ನಮಗೆ ಇವತ್ತು ಎನಿ ಲೈಟಿಂಗಿಗಾಗಲಿ ಇದಕ್ಕಾಗಲಿ ಹೇಗಿರಬೇಕು ಅನ್ನೋದು ಒಂದು ಸಿನಿಮಾದವ್ರು ಬೇರೆ, ಅದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ಅದೆಲ್ಲ ನಾನು, ಇವರು, ಡಾಲಿ ಅವರು, ಧನ್ಯತಾ ಅವರು, ಆಮೇಲೆ ನಮ್ಮ ಟೆಕ್ನಿಕಲ್ ಟೀಮ್ ಇದೆ, ಹೋಲ್ ಟೀಮ್, ನಾವೆಲ್ಲ ಕೂತು ಡಿಸೈಡ್ ಮಾಡಿದ್ವಿ. ಮಂಟಪ ಹೇಗಿರುತ್ತೆ ಸರ್? ಅಂದರೆ ಈ ದೇವಸ್ಥಾನದ ಥೀಮ್ ನೋಡಿದ್ವಿ, ಒಳಗಡೆ ಮಂಟಪ ಅವರು ದಾರ ಮುಹೂರ್ತ ನೋಡೋದು ತುಂಬಾ ಸ್ಪೆಷಲ್. ಮದುವೆ ಅಂತಂದರೆ ಅದೇ ಮುಖ್ಯವಾದದ್ದು. ಸೊ ಅಲ್ಲೇನಾದರೂ ದೇವರು ಅದನ್ನೆಲ್ಲ ಏನಾದರೂ ಧ್ರುವ ಅದು ವಿವರಿಸಿ. ಏನಿಲ್ಲ, ಆ್ಯಕ್ಚುಲಿ ಮುಹೂರ್ತ ಮಂಟಪ ಏನಾಗುತ್ತೆ ಅಂದರೆ ದೇವಸ್ಥಾನದ ಕಾನ್ಸೆಪ್ಟ್ ಇದೆ. ಮುಂದೆ ದೇವಸ್ಥಾನ ಅಂದರೆ ಯಾವ ಥರ ಬಂದಿದ ತಕ್ಷಣ ಒಂದು ಗರುಡ ಗಂಬ ಇರುತ್ತೆ, ಗರುಡ ಗಂಬ ಆದಮೇಲೆ ವಿಮಾನ ಗೋಪುರ ಇರುತ್ತೆ, ವಿಮಾನ ಗೋಪುರ ಆದಮೇಲೆ ಮಹಾದ್ವಾರ ಇರುತ್ತೆ, ಮಹಾದ್ವಾರ ಆದಮೇಲೆ ಕಲ್ಯಾಣ ಮಂಟಪ, ಅದ್ರ ಹಿಂದೆ ಗರ್ಭಗುಡಿ ಇರುತ್ತೆ. ನೀವು ಯಾವ ದೇವಸ್ಥಾನಕ್ಕೂ ಇದೊಂದು ಆರ್ಕಿಟೆಕ್ಚರ್ ಕಾನ್ಸೆಪ್ಟು. ಸೊ ಅದೇ ಕಾನ್ಸೆಪ್ಟಲ್ಲಿ ಇಲ್ಲೂ ಕೂಡ ಆಗಿದೆ. ಬಟ್ ಆದರೆ ನೀವು ಗೋಪುರಗಳು ನೋಡಿದ್ರೆ ಮುಹೂರ್ತದಲ್ಲಿ ಯಾವುದು ವಿಮಾನ ಗೋಪುರ ಮೂರು ಹಾಕಿದ್ದೀವಿ. ಆಮೇಲೆ ನೆಕ್ಸ್ಟ್ ಮತ್ತೆ ಒಂದು ಮಹಾದ್ವಾರದಲ್ಲೂ ಒಂದು ಗೋಪುರ ಇದೆ. ಗೋಪುರ ಆದಮೇಲೆ ಮತ್ತೆ ಕಲ್ಯಾಣ ಮಂಟಪದ ಮೇಲೆ ಒಂದು ಗೋಪುರ ಇದೆ. ಮತ್ತು ಹಿಂದ್ಗಡೆ ಹೋದರೆ ಗರ್ಭಗುಡಿ ಮೇಲೆ 3 ಗೋಪುರ ಇದೆ. ಅಂದರೆ ಆಲ್ಮೋಸ್ಟ್ ನಿಮಗೆ ಒಂದು 9 ಗೋಪುರಗಳಿದೆ ಟೋಟಲು. ಸೊ ಈ ಥರದೊಂದು ಯುನೀಕಾಗಿ ಯಾವಾಗಲೂ ಆಗಿರಲಿಲ್ಲ. ಆ ಥರದೊಂದು ಪ್ಲಾನಿಂಗು ನಾವು ಪ್ಲಾನ್ ಮಾಡ್ಕೊಂಡು ಈ ಥರದೊಂದು ಯುನೀಕಾಗಿ ಮಾಡಲೇಬೇಕು ಅವ್ರಿಗೆ ಅಂತೇಳಿ ಪ್ಲಾನ್ ಮಾಡಿದ್ದೀವಿ. ತಿರುಪತಿನೇ ಮೀರಿಸ್ಬಿಟ್ಟಿದ್ದೀರಲ್ಲ, ಅಲ್ಲಿ 7 ನೀವು ನೋಡಿದ್ರೆ ಹಂಗಲ್ಲ, ಇದು ಒಂದು ದೇವಸ್ಥಾನದ ಅಂದರೆ ಗೋಪುರಗಳ ನಾಡು. ಆ್ಯಕ್ಚುಲಿ ಇದೂ ನಿಮಗೆ ಶ್ರೀರಂಗಪಟ್ಟಣ ಇರ್ಬೋದು, ನಿಮ್ಮ ಸುತ್ತಮುತ್ತಲ ಮೇಲ್ಕೋಟೆ ಅಂದರೆ ಮೈಸೂರು ರಾಜ್ಯ ಇದೆಯಲ್ಲ, ನಿಮಗೆ ಗೋಪುರಗಳ ನಾಡು. ನಿಮಗೆ ಶ್ರೀರಂಗಪಟ್ಟಣ ನೋಡಿ, ಮೇಲ್ಕೋಟೆ ನೋಡಿ, ಅಲ್ಲಿಂದ ನಿಮಗೆ ನಂಜನಗೂಡು ಬನ್ನಿ, ಚಾಮುಂಡಿ ಬೆಟ್ಟ ನೋಡಿ, ಇದೆಲ್ಲವೂ ಗೋಪುರಗಳ ನಾಡು ನಮ್ಮದು. ಯಾಕಂದರೆ ಸೌತ್ ಇಂಡಿಯನ್ಸ್ ನಿಮಗೆ ನಾರ್ತ್ ಇಂಡಿಯಾದ ಈಗ ರಾಮ ಮಂದಿರ ನೋಡೋದಕ್ಕೂ ನಮ್ಮಲ್ಲಿರುವಂಥ ದೇವಸ್ಥಾನ ನೋಡೋದಕ್ಕೂ ಆರ್ಕಿಟೆಕ್ಚರಲ್ ಪಾರ್ಟೇ ಬೇರೆ. ಹಾಗಾಗಿ ಇದು ಗೋಪುರಗಳ ನಾಡಾದ್ದರಿಂದ ಆ ಗೋಪುರಗಳನ್ನು ನಾಡಿನ ಕುರು ಹಾಗೆ ಕೆಲವು ಗೋಪುರಗಳನ್ನು ನಾವು ಮಾತಾಡಿಕೊಂಡು ಡಿಸೈನ್ ಮಾಡಿ. ಸರ್, ನೀವು ಅವಾಗಲೇ ಹೇಳ್ತಾ ಇದ್ರಿ, ನನಗೆ ಅವಾಗಿಂದನೇ ಗೊತ್ತು ರಂಗಭೂಮಿ ಡೇಸಿಂದಾನೆ ಅಂತ ಹೇಳ್ಬಿಟ್ಟು. ಅವತ್ತಿಗೂ ಇವತ್ತಿಗೂ ಡಾಲಿ ಆ್ಯಸ್ ಇಟ್ ಈಸ್ ಸೇಮ್ ಟು ಸೇಮ್. ಹೆಸರು ಬದಲಾಗಿದೆ ಅಷ್ಟೇ, ಧನಂಜಯ್ ಟು ಡಾಲಿ ಅದು ಇದು ಅಂತ ಬೇರೆ ಬೇರೆ ಹೆಸರುಗಳಲ್ಲಿ ಕರೀತಾರೆ ಅಷ್ಟೇ, ಬಡವರಾಜ್ಕಲ್ ಅಂತ ಎಲ್ಲ. ಬಟ್ ಆ್ಯಸ್ ಇಟ್ ಈಸ್ ಅವರು ಶ್ರೀಮಂತ ಆಗಿದ್ರು, ಇವತ್ತು ಬಡವನಾಗಿಯೇ ಬಡವರ ಥರನೇ ಎಲ್ಲ ಬಿಹೇವ್ ಮಾಡ್ತಾರೆ, ಸಿಂಪಲ್ ಆಗಿರ್ತಾರೆ. ಎಲ್ಲೂ ನಾನು ತೋರ್ಪಡಿಕೆ ಇಲ್ಲ ಅವರಲ್ಲಿ. ಸೊ ಏನು ಹೇಳ್ತೀರಾ ಸರ್ ಆ ಒಂದು ಗುಣಕ್ಕೆ, ಆ ಒಂದು ಗುಣದ ಬಗ್ಗೆ? ಈಗ ನಿಮ್ಮನ್ನಾಗಿರ್ಬೋದು ಯಾರನ್ನೂ ಕೂಡ ಮರ್ತಿಲ್ಲ ಅವರು, ಇವತ್ತಿಗೂ ಕೂಡ ಅದೇ ರೆಸ್ಪೆಕ್ಟು ಅದೇ ಥರ ಇದ್ದಾರೆ. ಏನಂದರೆ ಯಶಸ್ಸು, ಹಣ ಬರುವುದರ ಜೊತೆಗೆ ವಿನಯವಂತಿಕೆ ಮತ್ತು ಯಾವುದೇ ವಿಷಯವಾಗಲಿ ಅಥವಾ ಯಾವುದೇ ವ್ಯಕ್ತಿತ್ವಕ್ಕೆ ಒಂದು ಗೌರವ ಕೊಡೋದಿದೆಯಲ್ಲ, ಅದು ಆ್ಯಕ್ಚುಲಿ ಎಲ್ಲ ಶ್ರೀಮಂತಿಗಿಂತ ದೊಡ್ಡದು. ಅಂಥ ಒಂದು ಶ್ರೀಮಂತಿಕೆ ಹೃದಯ ಇರೋದು ಡಾಲಿ ಒಳಗೆ.
ಶ್ರೀಮಂತಿಕೆ ಅಂದಾಗ ಹಣ ಯಶಸ್ಸು ಅದು ನಾವು ಕೆಲಸ ಮಾಡಿದಾಗ ಅವೆಲ್ಲವೂ ಬರ್ತಾನೆ ಹೋಗುತ್ತೆ. ಆದರೆ ಅದು ಮೀರಿದ ಶ್ರೀಮಂತಿಕೆ ಕೊನೆಗೂ ಒಂದು ಒಳ್ಳೆಯ ಪ್ರೀತಿಯಿಂದ ವಿನಯವಂತನಾಗಿ ಎಲ್ಲವನ್ನು ನೋಡ್ತಾ ಜಗತ್ತನ್ನು ನೋಡ್ತಾ ಜಗತ್ತಿನೊಳಗೆ ತಾನೂ ಬದುಕ್ತಾ ಇರೋದಿಲ್ಲ, ಅದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಆ ದೃಷ್ಟಿಯಲ್ಲಿ ಅವನು ಬಹಳ ವಿನಯವಂತ. ಆಮೇಲೆ ಅಷ್ಟೇ ಒಳ್ಳೆಯದು ನೋಡಿ, ನಮ್ಮಲ್ಲಿ ಒಬ್ಬ ನಟ ಬಂದು ಬಿಗಿನಿಂಗಿಂದ ಬಂದವರು ಆಮೇಲೆ ಬಂದು ಒಂದಿಷ್ಟು ಸಿನಿಮಾ ಆಗಿ ಹೆಸರು ಬಂದು ಹಣ ಬಂದ ತಕ್ಷಣ ಆ ಹಣವನ್ನು ಬೇರೆ ಎಲ್ಲೂ ಹಾಕಿಲ್ಲ, ಮತ್ತೆ ಹೊಸ ಹುಡುಗರುಗಳಿಗೆ ಅವಕಾಶಗಳನ್ನು ಕೊಟ್ಟೆ, ನೀವು ಇಂಥ ಸಿನಿಮಾ ಮಾಡ್ರು. ಈಗ ನನ್ನ ಮಗಳು ಒಂದು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡ್ತಾ ಇದ್ದಾಳೆ ಧನಂಜಯ ಅವರ ಪ್ರೊಡಕ್ಷನ್ನಲ್ಲಿ. ಪ್ರತಿಯೊಂದನ್ನು ಹುಡುಗರಿಗೆ ಅವ್ರ ಜೊತೆಯಲ್ಲಿರುವಂಥ ಸ್ನೇಹಿತರಿಗೋ ಅಥವಾ ಹೊಸದಾಗಿ ಕನಸು ಕಾಣುವಂಥ ಹುಡುಗರಿಗೆ ಅವಕಾಶ ಕೊಡೋದು ಇದೆಯಲ್ಲ, ಇದು ಕೂಡ ಶ್ರೀಮಂತಿಕೆನೆ. ಯಾಕೆಂದರೆ ಒಬ್ಬ ಅವಕಾಶವಿಲ್ಲದೆ ಓಡಾಡುವಂಥ ಒಬ್ಬ ನಟ ಅವಕಾಶ ಸಿಕ್ಕು ಬೆಳೆದ ಮೇಲೆ ಅವಕಾಶವಿಲ್ಲದೆ ಇರುವವರಿಗೆ ಅವಕಾಶವನ್ನು ಕೊಡುವಂತಹ ಹೃದಯ ಶ್ರೀಮಂತಿಕೆ ಇರಬೇಕಲ್ಲ, ಅದೂ ಇದೆ ಅನ್ನುವಂಥದ್ದು ಬಹಳ ಮುಖ್ಯ ಆಗುತ್ತೆ. ಸೊ ಅದಕ್ಕೆ ಡಾಕ್ಟರ್ ಸಿಕ್ಕಿರೋದು. ಹಾಂ, ಎಸ್ 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 ಆದರೆ ಇವನು ಎಂದೂ ರೋಗ ಬರದಂತಹ ರೋಗಿ, ಅದನ್ನು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಎಲ್ಲ ಆ ಥರದ ವ್ಯಕ್ತಿತ್ವ ಇದೆಯಲ್ಲ, ಹಾಗಾಗಿ ಡಾಕ್ಟರ್ ಏನು ಚೆಕ್ ಮಾಡಿದ್ರು ಎವ್ರಿಥಿಂಗ್ ಈಸ್ ಪಾಸಿಟಿವ್. ಎಸ್ ಸರ್, ಅಚ್ಚುಕಟ್ಟಾಗಿ ಮದುವೆ ಆಗಬೇಕು ಅಂತಂದರೆ KRF ಅಡ್ರೆಸ್ ಧ್ರುವ ವೆಡ್ಡಿಂಗ್ ಅಂತ ಆಗ್ಬಿಟ್ಟಿದ್ದೀರಾ ನೀವು. ಫೈನಲಿ ಈಗ ಡಾಕ್ಟರ್ ಆ್ಯಕ್ಟರ್ ಬಗ್ಗೆ ಏನು ಹೇಳ್ತೀರಾ? ಮದುವೆ ಆಗ್ತಿದ್ದಾರೆ. ಆ್ಯಕ್ಚುಲಿ ತುಂಬ ಸಂತೋಷ. ಫಸ್ಟ್ ಪಾಯಿಂಟು ಡಾಲಿ ಸರ್ ಈ ಥರದೊಂದು, ಆಮೇಲೆ ಅವರು ಊರಿನ ಶಾಸ್ತ್ರ ನೋಡ್ಬೋದು, ಭಾಳ ಒಂದು ಟ್ರೆಡಿಷ್ನಲ್ ಮೌಲ್ಯಗಳು ಇಟ್ಕೊಂಡಿದ್ದಾರೆ ಇಬ್ಬರು. ಅವರು ಅದೇ ಥರನೇ ಇವರು ಅದೇ ಥರ, ಭಾಳ ಅಂದರೆ ಭಾಳ ಟ್ರೆಡಿಷ್ನಲ್ ಮೌಲ್ಯಗಳು, ಪೂಜೆ ಆಗ್ಬೋದು, ಪುರಸ್ಕಾರ ಆಗ್ಬೋದು, ಪ್ರತಿಯೊಂದು ವಿಷಯದಲ್ಲೂ. ಆಮೇಲೆ ಕರೆಯೋದಾಗ್ಬೋದು, ಅದಕ್ಕೆ ಆದಂಥ ಟೈಮ್ ಕೊಟ್ಕೊಂಡು ಬಿಸಿ ಆ ಥರದ್ದೆಲ್ಲ ಏನಿಲ್ಲ. ಸೊ ಯಾವ್ದಾದ್ರು ಒಂದು ಕೆಲಸ ಮಾಡಬೇಕು ಅಚ್ಚುಕಟ್ಟಾಗಿ ಮಾಡೋ ಅಂಥದ್ದು ಡಾಲಿ ಸರ್ ಕೆಲಸ ಅಂತ ನನಗನ್ನಿಸ್ತು. ಅದಕ್ಕೆ ಪೂರ್ವಕವಾಗಿ ಧನ್ಯತೆ ಮೇಡಮ್ ಜೊತೆನೂ ಜರ್ನಿ ಮಾಡ್ತಾಯಿದ್ದೀವಿ ನಾವು. ಅವ್ರಿಗೆ ತಕ್ಕಂತೆ ಪ್ರತಿಯೊಂದು ವಿಷಯದಲ್ಲೂ ತಾಳಮೇಳ ಕರೆಕ್ಟಾಗಿ ಒಳ್ಳೆ ಜೋಡಿಯಾಗಿದ್ದಾರೆ. ಅದೊಂದೇ ಸಂತೋಷ, ತುಂಬ ಚೆನ್ನಾಗಿ, ಅದೇ ಒಂದು ಸಂತೋಷ ಮೇಡಮ್. ಊಟದ ಬಗ್ಗೆ ಇವತ್ತು ಎಷ್ಟು ವೆರೈಟಿ ಇದೆ, ನಾಳೆ ಎಷ್ಟು ವೆರೈಟಿ? ಟೋಟಲ್ ಇವತ್ತು 21 ವೆರೈಟಿ ಇದೆ ಮೇಡಮ್. ನೀವೆಲ್ಲ ಡೈನಿಂಗ್ ಏರಿಯಾಗೆ ಹೋದರೆ ಗೊತ್ತಾಗುತ್ತೆ. ಮೆನುನ ಅಲ್ಲೇ ಹಾಕ್ಬಿಟ್ಟಿದ್ದೀವಿ. ಯಾಕೆ ಅಂದರೆ ಜನಕ್ಕೆ ಏನಾಗುತ್ತೆ, ಈ ಮಾಪ್ ಕ್ರೌಡ್ ಬಂದಾಗ ಏನಾಗುತ್ತೆ, ನಾನೇನೋ ಬರೀ ಇದು ರೈಸ್ ಸಾಂಬಾರು ತಿಂದ್ಬಿಟ್ಟೆ, ನಾನು ಬರೀ ಇದು ಒಬ್ಬಿಟ್ಟು ತಿಂದೆ, ಆಮೇಲೆ ಇದು ತಿಂದಿಲ್ಲ, ಪುಳಿಯೋಗರೆ ತಿಂದಿಲ್ಲ ಅನ್ನೋದು ಬೇಕಿಲ್ಲ ಅಂತ ಮೆನುನೇ ಹಾಕ್ಬಿಟ್ಟಿದ್ದೀವಿ ಸತಿ. ಸೊ ಪ್ರತಿಯೊಬ್ಬರು ಎಂಟ್ರೆನ್ಸಲ್ಲೇ ಗೊತ್ತಾಗ್ಬಿಡುತ್ತೆ ಏನೇನು ಮೆನು ಇದೆ. ಫುಡ್ ಮೆನು ಎಲ್ಲ ಕನ್ನಡದಲ್ಲೇ ಟೈಪ್ ಮಾಡಿದ್ದೀವಿ. ಆಮೇಲೆ ಅಲ್ಲಿ ಬೋರ್ಡು ತೊಗೋಬೇಕಾದ್ರೆ ಹಾಕ್ಬಿಟ್ಟಿದ್ದೀವಿ, ಈ ಕೌಂಟ್ರಲ್ಲಿ ಇದು ಸಿಗುತ್ತೆ, ನೆಕ್ಸ್ಟ್ ಕೌಂಟ್ರಲ್ಲಿ ಅದು ಸಿಗುತ್ತೆ ಅಂತ. ಅಷ್ಟು ಎಷ್ಟಾಗತ್ತೆ ಅಷ್ಟು ಮ್ಯಾಕ್ಸಿಮಮ್ ಯೂಸ್ ಮಾಡಿ. ನೆನ್ನೆ ಡಾಲಿ ಸರ್ ಖುಷಿ ಪಡ್ತಾರೆ ಅದೆಲ್ಲ. ಸೊ ಜಗದೀಶ್ ಅನ್ನೋರು ಮಾಡ್ತಾ ಇದ್ದಾರೆ, ಮೈಸೂರವರೇ. ಸೊ ಇನ್ನು ಇದು VIP ಅಂದರೆ ಪ್ರತಿಯೊಂದು ಇಬ್ಬರು ಕ್ಯಾಟ್ರರ್ ಡಿವೈಡ್ ಆಗಿದೆ. ಒಬ್ಬರು ಜಗದೀಶ್ ಅವ್ರಿಗೆ ಡಿವೈಡ್ ಇದೆ, ಇನ್ನೊಂದು ಉತ್ಸವ್ ಕ್ಯಾಟ್ರಿಂಗ್ ಡಿವೈಡ್ ಆಗಿದೆ. ಸೊ ಇಬ್ಬರು ಮಾಡ್ತಾಯಿದ್ರು. ನಾಳೆ ಇಲ್ಲ, ನಾಳೆ ಬೆಳಗ್ಗೆ 30,000 ಜನ ಇಲ್ಲ, ನಾಳೆ ಬೆಳಗ್ಗೆ ಒಂದು 10,000 ರಿಂದ 15,000 ಜನ ಟಾರ್ಗೆಟಲ್ಲಿದ್ದೀವಿ. ಸೊ ಯಾಕಂದರೆ ಮುಹೂರ್ತಕ್ಕೆ ಯೂಶಲಿ ರಿಸೆಪ್ಷನ್ ಗ್ರ್ಯಾಂಡ್ ಆದಮೇಲೆ ಮುಹೂರ್ತ ಕಮ್ಮಿ ಇರುತ್ತೆ. ಆಮೇಲೆ ಮುಹೂರ್ತ ಬೇರೆ 8 ಗಂಟೆಗಿದೆ. ಸೊ 8 ಗಂಟೆ ಇರೋದ್ರಿಂದ ಎಲ್ಲರೂ ಒಂದು 10-10:30 ಹಂಗೆ ಬರ್ತಾರೆ ಎಲ್ಲ. ಥ್ಯಾಂಕ್ ಯು. ಓಕೆ, ಒಳ್ಳೆಯದಾಗಲಿ. ಥ್ಯಾಂಕ್ ಯು. ಸೊ ನೋಡಿದ್ರಲ್ಲ, ಇದಿಷ್ಟು ಆರ್ಟ್ ವರ್ಕ್ ಮಾಡಿರುವಂತಹ ನಟರಾದ ಅರುಣ್ ಸಾಗರ್ ಮತ್ತು ಧ್ರುವ ವೆಡ್ಡಿಂಗ್ ಅವರಾದ ಧ್ರುವ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಮುತ್ತುರಾಜ್ ಜೊತೆ ಮಂಗಳರಾಜ್ ಗೋಪಾಲ್, TV.